ಹರೇ ಶ್ರೀನಿವಾಸ. ನನ್ನ ಹೆಸರು ಅನಿತಾ, ನಮ್ಮ ಯಜಮಾನ್ ಹೆಸರು ಸತೀಶ. ನಾವು ಬೆಂಗಳೂರಿಂದ ಬಂದಿದ್ದೀವಿ. ನಾವು ಈ ಯಾತ್ರೆನ ಹೆಂಗೆ ಕೈಗೊಳ್ಬೇಕು ಅನ್ನೋದು ಗೊತ್ತಿಲ್ಲ. ದೇವರ ಪ್ರೇರಣೆ ಬಹಳ ಇದೆ ಇದ್ರಲ್ಲಿ. ನಮ್ಮಮ್ಮ ಹೇಳಿದ್ರು, ಇಬ್ರೇ ಹೋಗಿ ಅಲಿಬೇಡಿ ಎಲ್ಲುಗೆ, ಯಾರಾದ್ರೂ ಒಬ್ರು ಒಳ್ಳೆಯವರು ಸಿಗ್ತಾರೆ ನೀವು ಹುಡುಕಿ ಎಂದರು. ಅವನ ಪ್ರೇರಣೆ ಎಷ್ಟಿದೆ ಅಂದ್ರೆ, ನಾವು ವಾಸುದೇವ ಯಾತ್ರಾ ಮೂಲಕದಿಂದ ಬಂದಿದ್ದು ಇವತ್ತಿಗೆ ನಾನು ಕೊನೆ ದಿನ ಆದ್ರೂ ಆ ಸಾರ್ಥಕತೆ ಎಷ್ಟು ಅನ್ನೋದಕ್ಕೆ ಎರಡು ಮಾತು ಸಾಲದು ಹೇಳೋದಕ್ಕೆ. ನನ್ನ ಹತ್ರ ಅಷ್ಟು ಪದಗಳಿಲ್ಲ. ಈ ಯಾತ್ರೆಯಲ್ಲಿ ನನ್ನ ಅನುಭವ ಹೇಳ್ಬೇಕಂದ್ರೆ, ನಾವು ಪ್ರತಿಯೊಬ್ರು ಮನುಷ್ಯರು ಆಧ್ಯಾತ್ಮ ಚಿಂತನೆಗೆ ಅಂತ ಹೊರಟಾಗ ಆ ಕಾರ್ಯ ಪರಿಪೂರ್ಣವಾಗ್ಬೇಕಾದ್ರೆ ಒಂದು ಒಳ್ಳೆ ಗುರುಗಳ ಅನುಗ್ರಹ ಬೇಕು. ಇಲ್ಲಿ ನಮಗೆ ಆ ಅನುಭವ ಸಿಕ್ಕಿದ್ದು ರಘುನಂದನಾಚಾರ್ಯರಿಂದ. ಪ್ರತಿಯೊಂದು ಜಾಗದಲ್ಲೂ ಹೋಗಿ ಈ ಜಾಗದ ಮಹಾತ್ಮೆ ಏನು, ಇಲ್ಲಿ ಸಂಕಲ್ಪವನ್ನು ನಾವು ಯಾಕೆ ಮಾಡಬೇಕು, ಇದರ ಉದ್ದೇಶವೇನು ಅಂತ ನಮಗೆ ಕೊಡ್ತಾ ನಮ್ಮ ಹಾದಿನ ಬಹಳಷ್ಟು ಅವರು ಸುಗಮವಾಗಿ ಮಾಡಿಕೊಟ್ಟಿದ್ದಾರೆ. ಅದು ಅಲ್ದಿರ ಅವರ ಸಂಗಡ ಇದ್ದಂತಹ ಪ್ರತಿಯೊಬ್ಬರೂ, ಅವರ ಒಂದು ಗ್ರೂಪ್ ಇದೆ, ಆ ಒಂದು ಊಟ ಆಗ್ಲಿ, ಒಂದು ಪ್ರತಿಯೊಂದು ನಮ್ಮ ಪದ್ಧತಿಯ ಪ್ರಕಾರ, ಮಧ್ವ ಪ್ರಕಾರ ಎಲ್ಲವನ್ನೂ ನಡೆಸ್ಕೊಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂದ್ರೆ, ನಾನು ಆ ಜಾಗಕ್ಕೆ ಹೋದಾಗ ಈಗಲೂ ನನ್ನ ಮನೆಗೆ ಹೋಗಿ ಕಣ್ಮುಚ್ಚಿ ಕೂತು ಯೋಚನೆ ಮಾಡಿದ್ರೆ, ಧ್ಯಾನ ಮಾಡಿದ್ರೆ ಆ ಪ್ರತಿಯೊಂದು ವಿಷಯವೂ ಹಂಗೆ ಬರುತ್ತೆ. ನಮ್ಮ ಗ್ರೂಪ್ ಅಲ್ಲಿ ಒಬ್ರು ಇದನ್ನೆಲ್ಲ ಬರ್ಕೋತಾ ಇದ್ರು. ನಾನ್ ಮೊನ್ನೆ ರೈಲ್ವೆ ಸ್ಟೇಷನ್ ಅಲ್ಲಿ ಕೂತ್ಕೊಂಡು ನಾನ್ ಬರ್ಕೊಂಡಿರ್ಲಿಲ್ಲ, ನೀವ್ ಹೇಳ್ರಿ ಹಿಂದೆ ಅವರು ಹಿಂದೆ ಹಾಡು ಬರ್ತಾ ಇತ್ತು, ಇದು ರೈಲ್ವೆ ಸ್ಟೇಷನ್ ನಂಬರ್ 1, 2 ಅಂತ. ಅದ್ರ ಮಧ್ಯನೂ ನಾನು ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಮನೆಗೆ ಹೋಗಿ ನಾ ಇದನ್ನ ಬುಕ್ಕಲ್ಲಿ ಬರ್ಕೊಳ್ತೀನಿ. ಯಾಕೆಂದ್ರೆ ಇದೆಲ್ಲ ಅಮೋಘವಾದದ್ದು, ಇದನ್ನ ನಾವು ಮಿಸ್ ಮಾಡ್ಕೊಳ್ಬಾರ್ದು. ಅದು ಮಿಸ್ ಮಾಡ್ಕೊಳಕ್ ಆಗಲ್ಲ, ಇದು ಮೆಮೊರಿಲಿ ಹಂಗೆ ಉಳಿಯುವಂಥದ್ದು. ನನ್ನ ಒಂದು ಪ್ರಾರ್ಥನೆ ಅಥವಾ ನನ್ನ ಒಂದು ಆಶಯ ಏನಂದ್ರೆ, ಈ ವಿಡಿಯೋನ ನೀವ್ ಯಾರು ನೋಡ್ತಿದ್ದೀರಾ, ಇದು ನನ್ನ ಅನುಭವ ಆಗಿರ್ಬಹುದು. ದಯವಿಟ್ಟು ನಾನ್ ನಿಮ್ಗೆ ಹೇಳ್ತೀನಿ, ಹಿಂದೆ ಮುಂದೆ ಯೋಚನೆ ಮಾಡಿದಿರ ದಯವಿಟ್ಟು ಬನ್ನಿ, ಇದನ್ನ ನೀವು ಅನುಭವಿಸಿ. ಇದು ನನ್ನ ಒಂದು ಎಕ್ಸ್ಪೀರಿಯನ್ಸ್. ನಿಮ್ಮ ಎಕ್ಸ್ಪೀರಿಯನ್ಸ್ ಆದಾಗ ನಿಮ್ಗೆ ಗೊತ್ತಾಗತ್ತೆ ಇದು ಎಷ್ಟು ಚೆನ್ನಾಗಿದೆ, ನಿಮ್ಮ ಜೀವನ ಎಷ್ಟು ಸಾರ್ಥಕತೆಗೊಳ್ಳುತ್ತೆ ಅಂತ. ಧನ್ಯವಾದ. ಕ್ಷೇತ್ರ ವಿಧಿಗಳ ಬಗ್ಗೆ ಎಲ್ಲ ಆನಂದವಾಗಿದೆಯಾ? ಸಮಾಧಾನವಾಗಿದೆ. ಏನು ತೊಂದರೆ ಏನಾದ್ರು ದಯಮಾಡಿ ಕ್ಷಮಿಸಿ. ಆಚಾರ್ಯ, ಎಲ್ಲೇ ಹೋಗ್ಲಿ ಏನೇ ಹೋಗ್ಲಿ ಸಣ್ಣ ಪುಟ್ಟದ ಆಗ್ತಾ ಇರುತ್ತೆ, ಹೋಗ್ತಾ ಬಿಟ್ಬಿಟ್ಟು ಹೋಗ್ತಾ ಇರ್ಬೇಕಷ್ಟೇ. ಮುಂದೆ ಏನ್ ದುಡ್ದಿದೆಯೋ ಅದು ನೋಡ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ. ತುಂಬಾ ಚೆನ್ನಾಗಿತ್ತು. ಪ್ರತಿಯೊಂದು ನಾವು ಹೋಗಿದ್ದು ಎಲ್ಲ ಅಷ್ಟೂ ಕ್ಷೇತ್ರದಲ್ಲೂ ನಾವು ಪ್ರಯಾಗ ಇರ್ಬೋದು, ಅಯೋಧ್ಯ ಇರ್ಬೋದು, ಗಯಾ ಇರ್ಬೋದು, ವಾರಣಾಸಿ ಇರ್ಬೋದು, ಪ್ರತಿಯೊಂದು ನದಿಯಲ್ಲೂ ನಾವು ಬಿಂದು ಎದ್ದವಾಗ ಮಾಡಿದಂತಹ ಸ್ವಲ್ಪ ತಾರತಮ್ಯದಿಂದ ಪ್ರತಿಯೊಂದು ದೇವರನ್ನ ನೋಡಿ ಅಲ್ಲಿ ಯಾಕೆ ನಾವು ಚಿಂತನೆಯನ್ನ ಮಾಡಬೇಕು, ಭಗವಂತನ ನಾವು ಹೆಂಗೆ ಧ್ಯಾನ ಮಾಡಬೇಕು ಅನ್ನೋದನ್ನ ಹೇಳ್ಕೊಟ್ರು. ಈಗ ಕೇವಲ ನಾವು ನದಿಯಲ್ಲಿ ಇಳಿಬೇಕಾದ್ರೆ ಮೈ ತೊಳೆದೇ ನಿಂದಬೇಕು ಅನ್ನೋ ಜ್ಞಾನವೂ ನನಗೆ ಇಲ್ಲೇ ಬಂದಿದ್ದು. ಹೇಳ್ಬೇಕಂದ್ರೆ ಪ್ರತಿಯೊಂದು ಇದು ನಾನು ಲೈಫಲ್ಲಿ ಕಲ್ತಂತ ಬಹಳಷ್ಟು ಪಾಠಗಳಿದೆ. ಇದು ನಾನು ಅನುಸರಿಸ್ಕೊಂಡು ಹೋಗ್ತೀನಿ ಅನ್ನೋದು ನನಗೆ ನಾನು ಮಾಡ್ಕೊಂಡಿರೋಂತ ಒಂದು ಸಂಕಲ್ಪ. ತುಂಬಾ ಧನ್ಯವಾದಗಳು. ಹರೇ ಶ್ರೀ. ಹರೇ ಶ್ರೀ.